ನಮ್ಮೆಲ್ಲರ ಅತ್ಯಂತ ಪೂಜನೀಯ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಹಾಗೆ ಇವತ್ತು ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಸಮಾರಂಭವನ್ನು ನಾವೆಲ್ಲ ಕೂಡಿ ಸಾಕ್ಷೀಕರಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಅವರ ಮೂರ್ತಿಯ ಅನಾವರಣ ಮಾಡುವುದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ನಮ್ಮೆಲ್ಲರ ಆಶಯದಂತೆ 11 ಗಂಟೆಗೆ ಪ್ರಾರಂಭ ಆಗಬೇಕಾಯ್ತು. ಅದರ ಕಾರಣಾಂತರಗಳಿಂದ ಇವತ್ತು ಸಮಯ ಬಹಳ ಆಗಿದೆ. ಸಮಯದ ಅಭಾವದಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನ ಗೌರವಿಸೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತಕ್ಕಂಥ ಸೂಕ್ಷ್ಮತೆಯಿಂದ ಇವತ್ತು ಇಂಥ ಒಂದು ಸಮಾರಂಭಕ್ಕೆ ಈ ರಾಜ್ಯದ ಅತ್ಯಂತ ಪ್ರಗತಿದಾಯಕ ಚಿಂತನೆ ಇರತಕ್ಕಂಥ, ಈ ರಾಜ್ಯದ ಅಭಿವೃದ್ಧಿಗೆ ಹೊಸ ಸ್ಪರ್ಶವನ್ನು ನೀಡುವ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಸೂಕ್ಷ್ಮವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವರು, ನಮ್ಮೆಲ್ಲರ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಸಿ ಮಹದೇವಪ್ಪ ಅವರೇ, ಕರ್ನಾಟಕ ರಾಜ್ಯದ ಅತ್ಯಂತ ಸೂಕ್ಷ್ಮ ಜೀವಿ, ತಮ್ಮ ಸರಳತೆ ಮುಖಾಂತರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಹೊರದೂಡಿಸುವಲ್ಲಿ ಬಹಳ ಅನನ್ಯ ತಮ್ಮದೇ ಆದಂಥ ಕಾರ್ಯವನ್ನು ಮಾಡ್ತಕ್ಕಂಥ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ, ಹಾಗೂ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಉಪವಿಭಾಗದ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿ, ಸಂಘಟನೆಯನ್ನು ಮಾಡಿ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೀವಿ ಅಂದರೆ ಅವ್ರದ್ದೇ ಆದಂಥ ವಿಶೇಷವಾದಂಥ ಕೊಡುಗೆ ಈ ಬೆಳಗಾವಿ ಡಿವಿಷನ್ಗಿದೆ. ಅದಕ್ಕಾಗಿ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ಸತೀಶ್ ಜಾರಕಿಹೊಳಿ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಬುದ್ಧ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಬಂತಿಜಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಆ ಬಂತಿಜಿಯವರನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿ, ಹಾಗೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪಕ್ಕದ ಕ್ಷೇತ್ರದ ಶಾಸಕರು, ಅತ್ಯಂತ ಸರಳ ಜೀವಿ ಆತ್ಮೀಯರಾದ ಸನ್ಮಾನ್ಯ ವಿಠಲ್ ಕಟಕದೊಂಡವರೇ, ಹಾಗೆ ಅದೇ ಕ್ಷೇತ್ರದ ಹಿಂದಿನ ಶಾಸಕರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅತ್ಯಂತ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ ರಾಜು ಆಲ್ಗೂರ್ ಅವರೇ, ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಮಾಧ್ಯಮದ ಗೆಳೆಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಪೂರ್ವಕವಾಗಿ ಬಂದಿರತಕ್ಕಂಥ ಅವರ ಅಭಿಮಾನಿಗಳೇ, ಅಧಿಕಾರಿ ಬಂಧುಗಳೇ, ಆತ್ಮೀಯರೇ, ಇವತ್ತು ಬಹಳ ಸಂತೋಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಇಂಡಿ ನಗರದಲ್ಲಿ ಒಂದು ಏನೋ ದೊಡ್ಡ ಪ್ರಮಾಣದ ಹಾಸ್ಟೆಲ್, 6 ಕೋಟಿ ರೂಪಾಯಿದ ಬಿಲ್ಡಿಂಗ್ ಬಹಳ ಕೆಲವೇ ದಿನದಲ್ಲಿ ಪೂರ್ಣಗೊಳ್ತಾ ಇದೆ. ಅದರ ಉದ್ಘಾಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಹಾಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇಂಡಿ ಈ ಕಟ್ಟಡದ ನಿರ್ಮಾಣದ ಒಂದು ಶಂಕುಸ್ಥಾಪನೆಯನ್ನು 1,58,00,000 ರೂಪಾಯಿದು. ಹಾಗೆ ಜಲಧಾರೆ, ಈ ಜಿಲ್ಲೆಗೆ ಕುಡಿಯುವ ನೀರಿನ ಸಮಸ್ಯೆ, ಬರ ನಮ್ಮ ಜೊತೆಗೆ ಬಂದಿದೆ. ಅದನ್ನು ಪರಿಹಾರ ಮಾಡಬೇಕಾದ್ರೆ ಆಲಮಟ್ಟಿದಿಂದ ನೀರನ್ನು ಇಡೀ ಬಿಜಾಪುರ ಜಿಲ್ಲೆಯ ಮೊದಲಿನ 5 ಈಗಿನ 13 ತಾಲೂಕುಗಳಿಗೆ ಇವತ್ತು ಸಂಪೂರ್ಣವಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಏನು ಜಲಧಾರೆ ಮುಖಾಂತರ ಇವತ್ತು ಹಳೆಯ ಬಿಜಾಪುರ, ಇಂಡಿ, ಬಾಗೇವಾಡಿಗೆ ಆಲಮಟ್ಟಿ ಮುಖಾಂತರ, ಹಾಗೆ
ಮುದ್ದೇಬೇಳ ಮತ್ತು ಸಿಂಧಿ ಭಾಗಕ್ಕೆ ನಾರಾಯಣಪುರ ಮುಖಾಂತರ ನೀರನ್ನು ಎತ್ತುವಳಿ ಮಾಡ್ತಕ್ಕಂಥ ಅಂತ ಒಂದು ನಮ್ಮ ಭಾಗದ ಯೋಜನೆಗೆ ಇವತ್ತು ಜಲಧಾರೆ ಯೋಜನೆಗೆ ಬಹಳ ದೊಡ್ಡ ಪ್ರಮಾಣದ ಒಂದು ಅನುದಾನ 3,000 ಕೋಟಿ ರೂಪಾಯಿ ಅಂತ ಒಂದು ಕಾರ್ಯವನ್ನು ಇವತ್ತಿಲ್ಲಿ ನಮ್ಮ ಭಾಗಕ್ಕೆ ನಾವು ಇವತ್ತು ಅದನ್ನ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಈ ಯೋಜನೆಯನ್ನ 1,300 ಕೋಟಿ ರೂಪಾಯಿ. ಹಾಗೆ ಕರ್ನಾಟಕ ಪ್ರಸರಣ ನಿಗಮದಿಂದ ಬಹುತೇಕ ಬಹಳ ಕಡೆ ನಮ್ಮ ಭಾಗದಲ್ಲಿ ವಿದ್ಯುತ್ ಇಲಾಖೆಯಿಂದ ಒಳ್ಳೆ ಕಾರ್ಯಗಳನ್ನಾಗ್ತಾ ಇವೆ. ಪವರ್ ಸ್ಟೇಷನ್ ಇವತ್ತು ಕೃಷ್ಣೆಯ ನೀರು ನಮ್ಮ ಭೂಮಿಗೆ ಬಂದ ಬಳಿಕ ಅದು ಸದ್ವಿನಿಯೋಗ ಮಾಡಬೇಕಾದ್ರೆ ಇಲ್ಲಿ ಕರೆಂಟ್ ಅನುಕೂಲ ಮಾಡಬೇಕಾಗ್ತದೆ. ಪವರ್ ಡಿಪಾರ್ಟ್ಮೆಂಟ್ನ KPTCL ಮುಖಾಂತರ ಇಲ್ಲೇ ಪಕ್ಕದ ನಿಂಬಾಳ ಒಂದು 5-6 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ನಿಂಬಾಳಕ್ಕೆ ಒಂದು ಪವರ್ ಸ್ಟೇಷನ್ ಉದ್ಘಾಟನೆಯನ್ನ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. 1,150 ಕೋಟಿ ರೂಪಾಯಿ. ಸೊ ಇದನ್ನ ಹಾಗೆ 54 ರಸ್ತೆಗಳನ್ನ ಮೇಂಟೆನೆನ್ಸ್ ಮಾಡ್ತಕ್ಕಂಥದಕ್ಕೂ ಇವತ್ತು ಅದನ್ನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಅನೇಕ ಕೆಲಸಗಳಿಗೆ ನಾವು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಘನ ಸರ್ಕಾರ ಈ ರಾಜ್ಯದ 7 ಕೋಟಿ ಜನರ ಆಶೀರ್ವಾದದಿಂದ ಇವತ್ತೇನು ಅಧಿಕಾರಕ್ಕೆ ಬಂದಿದೆ. ನಮ್ಮೆಲ್ಲರ ಕಣ್ಮಣಿ ಈ ರಾಜ್ಯ ಕಂಡ ಒಬ್ಬ ಅಪ್ರತಿಮ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುತೇಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರು ಪಕ್ಷದ ಸಂಘಟನೆ ಜೊತೆಗೆ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ಅನೇಕ ಒಳ್ಳೆ ಕಾರ್ಯಗಳನ್ನ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಸಚಿವ ಸಂಪುಟ ತನ್ನದೇ ಆದಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ. ಜನರಿಗೆ ನಾವೇನು ಮಾತು ಕೊಟ್ಟಿದ್ದೀವಿ, ಗ್ಯಾರಂಟಿಗಳು 4 ಗ್ಯಾರಂಟಿಗಳು ಈಗಾಗಲೇ ಜಾರಿಗೆ ತರ್ತಾ ಇದ್ದಾರೆ. ನನಗಿಂತ ಹೆಚ್ಚಿಗೆ ಅವರೇ ಆ ಯೋಜನೆಗಳ ಬಗ್ಗೆ ಸಚಿವರುಗಳು ಮಾತಾಡಲಿ ಅಂತೇಳಿ ನಮ್ಮೆಲ್ಲರ ಆಶಯ. ಆದರೆ ಈ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ಅನೇಕ ವರ್ಷಗಳಿಂದ, ದಶಕಗಳಿಂದ ನಮ್ಮ ಪಕ್ಷದ ಮೇಲೆ ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ಇಡೀ ಜಿಲ್ಲೆಯ ಜನ 8ರಲ್ಲಿ 6 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಜಿಲ್ಲೆಯ ಜನರಿಗೂ ಸಹಿತ ನಾವೆಲ್ಲ ಅಭಿನಂದಿಸಬೇಕಾಗ್ತದೆ. ಈ ರಾಜ್ಯದ ಜನರಿಗೂ ಅಭಿನಂದಿಸಬೇಕಾಗ್ತದೆ. ಹಾಗೆ ಜನಪರವಾದಂಥ ಕಾರ್ಯಗಳನ್ನು ಈ ಭಾಗದಲ್ಲಿ ನಾವೆಲ್ಲ ಕೂಡಿ ಮಾಡಬೇಕಾಗ್ತದೆ. ಆದರೆ ಈ ಸರ್ಕಾರಕ್ಕೆ ನಿಸರ್ಗ ನಮಗೆ ಸಹಾಯ ಮಾಡ್ತಾ ಇಲ್ಲ. ನಿಸರ್ಗ ಮುನಿತು ಅಂದ್ರೆ ಎಂಥ ಕಷ್ಟದಾಯಕ ಸಂದರ್ಭ ಅನ್ನೋದನ್ನ, ಸನ್ನಿವೇಶವನ್ನು ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವಿ. ಬಹುತೇಕ ಇಡೀ ಕೃಷಿ ವಲಯ, ರೈತ ವರ್ಗ ನೀರಿಲ್ಲದೆ ಇವತ್ತು ಕೆನಾಲ್ಗಳು ಇದ್ರೂ ಸಹಿತ ನೀರು ನಮಗೆ ಸಮರ್ಪಕವಾಗಿ ಬರದೇ ಇರೋದ್ರಿಂದ, ವಿದ್ಯುತ್ ಅಭಾವ ಇರೋದ್ರಿಂದ ಅನೇಕ ಸಮಸ್ಯೆಗಳಲ್ಲಿ ನಾವೆಲ್ಲ ಬಾಳಲ್ಲಿ ಬದುಕ್ತಾ ಇದ್ದೀವಿ. ಸೊ ಸರ್ಕಾರಗಳು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೂ ಸಹಿತ ನಮಗೆ ಆ ಕೊರತೆ ಇದೆ. ಈ ವರ್ಷ ಮಳೆ ಕೈ ಕೊಟ್ಟೋದ್ರಿಂದ ಇಡೀ ಕರ್ನಾಟಕ ಭೀಕರ ಬರಗಾಲದಲ್ಲಿ ಇದ್ದೀವಿ. ನಾವು 216 ತಾಲೂಕುಗಳು ಬರದಿಂದ ತತ್ತರಿಸಿ ಹೋಗ್ತಾ ಇವೆ. ಇಂಥ ದಿನದಲ್ಲಿ ನಮ್ಮ ಸರ್ಕಾರ, ನಮ್ಮ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಇಡೀ ಸಚಿವ ಸಂಪುಟ ಅದ್ರ ಬಗ್ಗೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇಂದ್ರವು ಸಹಿತ ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ. ಈಗಾಗಲೇ ಕೇಂದ್ರದ ತಂಡ ಬಹುತೇಕ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದೆ. ಈ ಪ್ರದೇಶದಲ್ಲೂ ಸಹಿತ ಅವ್ರು ಭೇಟಿ ಮಾಡಿ ಹೋಗಿದ್ರು. ಆದ್ರೆ ಇನ್ನೂ ಅವರಿಂದ ನಮಗೆ ಸಹಾಯ ಬರ್ತಾ ಇಲ್ಲ. ನಮ್ಮವರು ಮೇವು ಮತ್ತು ನೀರಿನ ಕೊರತೆ ಆಗದಾಗೆ ನೋಡ್ಕೊಳ್ಳಿ ಅಂತೇಳಿ ಜಿಲ್ಲಾ ಆಡಳಿತಗಳಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಕೆಲಸಗಳನ್ನು ನಡೀತಾ ಇವೆ. ನಾನು ಯಾಕೆ ಈ ಬರವನ್ನ ಎತ್ತಿ ಹೇಳ್ತೀನಿ ಅಂದ್ರೆ, ಇಡೀ ರೈತ ಬಂಧುಗಳು, ಬೆಳಗ್ಗೆ ನಾನು ಶುಗರ್ ಫ್ಯಾಕ್ಟ್ರಿ ಮೌಳಿ ಪೂಜೆ ಮಾಡಿ ಬಂದೀವಿ. ಬಹುತೇಕ ರೈತರ ನೋವು ಯಾವ ರೀತಿ ಇದೆ ಅಂದ್ರೆ, ಇವತ್ತು ಸಂತೋಷದಲ್ಲಿ ಇಲ್ಲ ನಾವು. ಕಾರಣ ಇಷ್ಟೇ, ಈ ಕಾರ್ಯಕ್ರಮ ಮುಂದೆ ಮಾಡಬಹುದಾಗಿತ್ತು. ಆದರೆ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಈ ಗ್ರಾಮದ ಎಲ್ಲ ಹಿರಿಯರು ಅಪೇಕ್ಷೆ ಬಹಳದಿಂದಾಗಿದ್ದಿದ್ದು. ಒಂದು 2-3 ತಿಂಗಳದಿಂದ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ, ಚುನಾವಣೆ ಮುಗಿದ ಬಳಿಕ ಮಾಡೋಣ ಅಂತ ಹೇಳಿದ್ದೆ ನಾನು. ನಡುವೆ ಡೇಟ್ ತಗೊಂಡಿವಿ. ನಿಜಗುಣಾನಂದ ಸ್ವಾಮಿಗಳು ಬರಬೇಕಾಗಿತ್ತು. ಆದರೆ ಮಾನ್ಯ ಸಚಿವರುಗಳು ಆ ಸಂದರ್ಭದಲ್ಲಿ ಅವಕಾಶ ಸಿಗಲಿಲ್ಲ. ಕೊನೆಗೆ ಅವರೇ ಮತ್ತೆ ಈ ಡೇಟ್ ಕೊಟ್ಟ ಬಳಿಕ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾವು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ.
ನಾನು ಇಬ್ರು ನಾಯಕರುಗಳನ್ನ ಯಾಕೆ ಇಲ್ಲಿ ಕರೆಸಿ ಈ ಕಾರ್ಯಕ್ರಮ ಈ ರೀತಿ ಮಾಡ್ಬೇಕಾಗ್ಯದ ಅಂದ್ರೆ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಅಳವಡಿಸ್ಕೊಂಡಿರೋರು ಮಾತ್ರ ಇದರಿಂದ ಯೋಜನೆ ಆಗಲಿ, ಅವ್ರ ಮುಖಾಂತರ ಈ ಕಾರ್ಯಕ್ರಮ ಆಗಲಿ ಅಂತಕ್ಕಂಥ ಆಶಯ ನಂದಾಗಿತ್ತು. ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಟ್ಟುಕೊಂಡು ರಾಜಕಾರಣವನ್ನು ಮಾಡಿ ಜನಪರವಾದಂಥ ಚಿಂತನೆ ಇರತಕ್ಕಂಥವ್ರು ಇಬ್ರು ನಾಯಕರುಗಳು. ಒಬ್ಬರು ದಕ್ಷಿಣ ಭಾಗದಲ್ಲಿ ಅತ್ಯಂತ ಅನನ್ಯ ಸೇವೆಯನ್ನು ಮಾಡ್ತಿದ್ದಾರೆ, ಇನ್ನೊಬ್ಬರು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಈ ಎರಡು ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಧ್ರುವತಾರೆಗಳು ಬಂದು ಈ ಪ್ರದೇಶದ ಜನರ ನೋವಿನಲಿವಿನಲ್ಲಿ, ನಾನು ಈ ಕಾರ್ಯಕ್ರಮ ಅದ್ದೂರಿ ಅಂತ ನಾನು ಭಾವಿಸ್ಕೊಳ್ತಿಲ್ಲ, ಬಹಳ ಸೂಕ್ಷ್ಮವಾಗಿ ಇಲ್ಲಿ, ಯಾಕಂದ್ರೆ ನಮ್ಮ ನೋವಿಗೆ ನೀವು ನಮ್ಮ ಸಹಾಯಕ್ಕೆ ಬರಬೇಕಾಗ್ತದೆ ಅಂತ ಒಂದು ಪ್ರಯತ್ನ ನಿಮ್ಮಿಂದ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಈ ಭಾಗದ ಜನರು ಹೃದಯವಂತರು, ಈ ತಾಲೂಕಿನ ಜನ ಅನೇಕ ಸಂದರ್ಭದಲ್ಲಿ ಒಳ್ಳೆಯದ್ರ ಪರವಾಗಿ ನಿಂದಿರ್ತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು. ಸೊ ಅದಕ್ಕಾಗಿ ನಿಮ್ಮ ಮಾತುಗಳನ್ನು ಕೇಳ್ತಕ್ಕಂಥ ಅವಕಾಶ ನಮ್ಮೆಲ್ಲರಿಗಿದೆ. ನಾನು ಹೆಚ್ಚಿಗೆ ಮಾತನಾಡ್ದೇನೆ, ನಾವೆಲ್ಲ ಮಾತಾಡ್ಲಿಕ್ಕತ್ತೀವಿ ಅಂದ್ರೆ 2-2 ತಾಸು ಅರ್ಧ ಭಾಷಣದ ಮೇಲೆ ಗೆದ್ದೀತೀವಿ ನಾವೆಲ್ಲ. ಯಾಕಂತ ಕೇಳಿದ್ರೆ ದ ಮೋಸ್ಟ್ ಕಮಿಟೆಡ್ ಆಗಿ ರಾಜಕಾರಣವನ್ನ ಬದ್ಧತೆಯಿಂದ ಸಮಾಜದ ಚಿಂತನೆಯನ್ನ ಶೋಷಿತ ವರ್ಗಗಳು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದೀನ ದಲಿತರು, ಸರ್ವ ಜನಾಂಗಗಳನ್ನ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆಯಿಂದ ರಾಜಕಾರಣವನ್ನು ಮಾಡಿದೀವಿ. 8 ಚುನಾವಣೆಗಳನ್ನ ನಾನು ಮಾಡಿದ್ರೆ 4 ಜಿಲ್ಲಾ ಪಂಚಾಯತಿ, 4 MLA. ಆದ್ರೆ ಈ ಭಾಗದ ಜನ ಸರ್ವ ವಿಧದಲ್ಲಿ 35-40 ವರ್ಷ ನಮ್ಮನ್ನ ಶಕ್ತಿಯನ್ನ ತುಂಬಿದ್ದಾರೆ, ಸದಾ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಎಲ್ಲ ಜನಾಂಗಗಳನ್ನ ಪ್ರೀತಿಸಬೇಕಾದದ್ದು ನಮ್ಮೆಲ್ಲರ ಧರ್ಮ ಮತ್ತು ಕರ್ತವ್ಯ ಅಂತಕ್ಕಂಥ ಸೂಕ್ಷ್ಮತೆಯಿಂದ ನಾನು ಗೆದ್ದ ನಂತರ ಮೊದಲನೇ ಕಾರ್ಯಕ್ರಮ ಯಾರ ಮುಖಾಂತರ ನಡೀಲಿ ಅಂದ್ರೆ ಅದು ಅಂಬೇಡ್ಕರ್ ಅವರ ಹೆಸರಿನ ಮುಖಾಂತರ, ಚಿಂತನೆ ಮುಖಾಂತರ ನಡೀಲಿ ಅಂತಕ್ಕಂಥ ಸದಾಶಯದಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದು ಇಬ್ರು ಅತ್ಯಂತ ಸೂಕ್ಷ್ಮವಾಗಿ ಅವ್ರನ್ನ ಅರ್ಥಕೊಂಡವ್ರು. ಅವ್ರ ಮುಖಾಂತರ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ, ಚಿಂತನೆಗಳನ್ನ ಕೇಳ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಇವತ್ತೆಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಒಬ್ಬ ಅಪ್ರತಿಮ ನಾಯಕ. ಬಹುತೇಕ ದೇವರಾಜ ಅರಸು ಅವರ ನಂತರ ಎಲ್ಲ ವರ್ಗಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಬ್ಬ ನಾಯಕತ್ವ. ಸೊ ಅಂಥವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವ್ರಿಗಂತೂ ನಾವೆಲ್ಲ ರೂಢಿಯಾಗಿರ್ಬೇಕಾಗ್ತದೆ. 2013ರಿಂದ 2018ರವರೆಗೆ ಈ ತಾಲೂಕಿನ ಏನೇನು ಬೇಡಿಕೆಗಳು ನಾನು ಒಯ್ದಿದ್ದೆ ಅವು 100ಕ್ಕೆ 100ರಷ್ಟು 3.5-4 ಸಾವಿರ ಕೋಟಿ ರೂಪಾಯಿ ಈ ತಾಲೂಕಿಗೆ ಕೊಟ್ಟಿದ್ದಾರೆ ಅವರು. ಈ ತಾಲೂಕಿನ ಇತಿಹಾಸದಲ್ಲಿ ಸಿದ್ದರಾಮಯ್ಯನವ್ರನ್ನ ನಾವೆಂದೂ ಕೂಡ ಮರಿಲಾರದಷ್ಟು ಉಪಕಾರ ಅವ್ರು ನಮಗೆ ಮಾಡಿದ್ದಾರೆ. ಆ ಎಲ್ಲ ಯೋಜನೆಗಳನ್ನ ಸ್ಮರಿಸ್ಕೋಬೇಕಾಗ್ತದೆ. ನಾನು ಇವತ್ತು ಶುಗರ್ ಫ್ಯಾಕ್ಟರಿಯಿಂದ ಮುಗಿಸಿ ಬರ್ಬೇಕಾದ್ರೆ ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ. 40 ವರ್ಷಗಳಿಂದ ಈ ತಾಲೂಕಿನ ಜನ, ಈ ಜಿಲ್ಲೆಯ ಜನರು ನೋಡ್ತಿದ್ರು, ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಸ್ಕೆಲ್ಟಲ್ ದಂಗದ, ಇದಕ್ಕೆ ಯಾರು ಜೀವ ತುಂಬ್ತಾರ, ಈ ಕಾರ್ಖಾನೆ ಯಾರು ಮಾಡ್ತಾರಂತ ಹೇಳಿ ಮೊದಲಿನವರೆಲ್ಲ ಇಲ್ಲಿ ತಮ್ಮ ಸ್ವಂತ ಆಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಅದನ್ನ ತಡೆದು ಇವತ್ತು ಕೋಆಪರೇಟಿವ್ ಮೂವ್ಮೆಂಟ್, ನಂದಿ ಬೆಲ್ಟ್ ಒಳಗೆ ಹೆಂಗ ಭೀಮಾ ಕೃಷ್ಣ ಬೆಲ್ಟ್ದಾಗ ನಂದಿ ಅದ, ಭೀಮಾ ಬೆಲ್ಟ್ದೊಳಗೊಂದು ಭೀಮಾಶಂಕರ್ ಹೆಸರಿನ ಮುಖಾಂತರ ಕಾರ್ಖಾನೆ ಆಗಲಿ ಅಂತಕ್ಕಂಥ ಆಶಯದಿಂದ ನಾನು ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡಿಕೊಂಡಿದ್ದೆ. ಬಹುತೇಕ ಅವರು ಕರ್ನಾಟಕದ ಯಾವುದೇ ಸಕ್ಕರೆ ಕಾರ್ಖಾನೆಗಳಿಗೆ ಅಷ್ಟು ದೊಡ್ಡ ಪ್ರಮಾಣದ 40-50 ಕೋಟಿ ರೂಪಾಯಿ ಅನುದಾನ ಎಲ್ಲಿ ಕೊಟ್ಟಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಅನುದಾನ ನಮಗೆ ಕೊಟ್ಟು ಇಕ್ವಿಟಿ ಶೇರ್ ಅವ್ರು ಕೊಟ್ಟ ನಂತರ ಎಲ್ಲ ಬ್ಯಾಂಕರ್ಸ್ಗಳ ಸಹಾಯದಿಂದ ಇವತ್ತು ಆ ಕಾರ್ಖಾನೆಯನ್ನು ಕಟ್ಟಿದೀವಿ, ರೈತರ ಆಸ್ತಿಯನ್ನಾಗಿ ಮಾಡಿದೀವಿ. ಇಲ್ಲೆಲ್ಲ ಮೊದಲಿನವ್ರು ತಮ್ಮ ಸ್ವಂತ ಆಸ್ತಿ ಮಾಡ್ಕೊಳಕ್ ಹೋಗಿದ್ರು, ಆದ್ರೆ ನಾನು ರೈತರ ಆಸ್ತಿಯನ್ನಾಗಿ ಮಾಡಿದ್ದೀನಿ. ಈ ಭಾಗಕ್ಕೆ ನನಗೆ ಸಂತೃಪ್ತಿ ಅದ, ಸಮಾಧಾನ ಅದ. ನಮಗಾಗಿ ಬದುಕಬಾರದು, ಸ್ವಾರ್ಥತೆಯ ಮಿತಿ ಇರ್ಬೇಕು, ಅದರ ಜನ ಕಲ್ಯಾಣಕ್ಕಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಸೊ ಆ ಪ್ರಯತ್ನವನ್ನ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ಈ ತಾಲೂಕಿನ ಅನೇಕ ರಂಗದಲ್ಲಿ ಇವತ್ತು ಮಿನಿ ವಿಧಾನಸೌಧ, ನಿಂಬೆ ಅಭಿವೃದ್ಧಿ ಮಂಡಳಿ, ಈ ಪ್ರದೇಶದ ನಿಂಬೆ ಬೆಳೆಗಾರರ ನೋವು ಯಾವ ರೀತಿ ಇತ್ತು ಅಂದ್ರೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ 2010ರಲ್ಲಿ ಹೊರ್ತಿಗೆ ಬೋಸಿಯವ್ರ ತೋಟಕ್ಕೆ ಕರ್ಕೊಂಡು ಬಂದಿದ್ದೆ ನಾನು. ಆ ನಿಂಬೆ ಗಿಡಗಳನ್ನ ಕಿತ್ತಿ ಅವರ ಪರಿಸ್ಥಿತಿ ಅತ್ಯಂತ ಸೂಚನೀಯವಾಗಿತ್ತು. ನಾನು ಅವತ್ತು ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೆ, ಈ ನಿಂಬೆ ಬೆಳೆಗಾರರ ಸಹಾಯಕ್ಕೆ ನಾವು ಏನಾದರೂ ಒಂದು ಸಹಾಯ ಮಾಡೋಣ ಅಂತೇಳಿ. ಸರ್ಕಾರ ಬಂದ ನಂತರ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದ್ದೀವಿ. ಇಲ್ಲಿ ಯಾವ ಹೋರಾಟ ಆಗಿರ್ಲಿಲ್ಲ. ತೊಗರಿ ಅಭಿವೃದ್ಧಿ ಮಂಡಳಿ ಮಾಡ್ಬೇಕಾದ್ರೆ ಖರ್ಗೆ ಧರ್ಮಸಿಂಗ್ ಸಾಹೇಬರು ಹೋರಾಟ ಮಾಡಿದ್ರು ಗುಲ್ಬರ್ಗ ಭಾಗದಾಗ.
ಇವತ್ತಿಗೂ ಸಹಿತ ಆ ಪ್ರದೇಶದೊಳಗೆ ಅಡಿಕೆ ಬೆಳೆಗಾರರಿಗೆ ಅಭಿವೃದ್ಧಿ ಮಂಡಳಿ ಮಾಡುವುದಾಗಿಲ್ಲ. ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷರ ಕಾಲದಲ್ಲಿ ಆದದ್ದು. ಆದ್ರೆ ಇಂಥ ಅಭಿವೃದ್ಧಿ ಮಂಡಳಿ ಮುಖಾಂತರ ಬೆಳೆಗೆ ಒಂದು ಸ್ಥಾನಮಾನ ಬರಲಿ, ಅದು ಹೋದ ಅವಧಿಯಲ್ಲಿ ಮಾಡಿದ್ರೆ ಈ ಅವಧಿ ಒಳಗೆ GI ಟ್ಯಾಗ್ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು. ಜೋಗ್ರಫಿಕಲ್ ಇಂಡಿಕೇಶನ್, ಬಿಜಾಪುರ ಜಿಲ್ಲೆ ಒಂದೇ ಒಂದು ಕ್ರಾಪ್ ಇವತ್ತು ಜೋಗ್ರಫಿಕಲ್ ಇಂಡಿಕೇಶನ್ ಸಿಕ್ಕಿದ್ರೆ ಅದು ನಿಂಬೆ ಬೆಳೆಗಾರರಿಗೆ. ಆ ನಿಂಬೆಯನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಇಲ್ಲಿ ಮಾಡಿದೀವಿ. ಹಾಗೆ ಅನೇಕ ರಂಗದಲ್ಲಿ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ. ಮುಂದಿನ ದಿನಮಾನದಲ್ಲಿ ಮೆಗಾ ಮಾರ್ಕೆಟ್ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸ್ತಕ್ಕಂಥ ಕೆಲಸ ಜಿಲ್ಲೆಯಲ್ಲಿ ಮೆಗಾ ಮಾರ್ಕೆಟ್ ಮೂಲಕ ಇಂಡಿ ತಾಲೂಕಿನ ಮಧ್ಯಭಾಗದಲ್ಲಿ 30 ಕೋಟಿ ರೂಪಾಯಿದ 400 ಶಾಪ್, 400 ಕುಟುಂಬಗಳು ಇವತ್ತು ಆಧಾರ ಆಗ್ತಕ್ಕಂಥ ಒಂದು ಕಟ್ಟಡವನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಅನೇಕ ಯೋಜನೆಗಳನ್ನು ಮಾಡಿದೀವಿ ನಾವು. ನನಗೆ ಅದನ್ನೊಂದು ಸಂತೋಷ ಏನಂದ್ರೆ ಇವತ್ತೇ ಬೋರ್ಡ್ ಮೀಟಿಂಗ್, ಕೃಷ್ಣಾ ಜಲಭಾಗ್ಯ ನಿಗಮದ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಪೂರ್ತಿ ರೇವಣಸಿದ್ದೇಶ್ವರ ಯೋಜನೆ ಪ್ರಿವಿಯಸ್ ಗೌರ್ಮೆಂಟ್ದಾಗ ನಿರ್ಣಯ ಆಗಿತ್ತು ಮೊದಲನೇ ಹಂತದ್ದು, ಇವತ್ತು 2 ಮತ್ತು 3ನೇ ಹಂತಕ್ಕೆ ನಾನು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ರಾತ್ರಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೆ. ನೀವು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಿ, ನೀರಾವರಿ ಸಚಿವರಿದ್ದಾರೆ, ನೀವು ಅವ್ರು ಕೂಡಿ ಇವತ್ತು 2 ಮತ್ತು 3ನೇ ಸ್ಟೇಜ್ ನಿಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೀನಿ. ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಈ ಪ್ರದೇಶಕ್ಕೆ ರೇವಣಸಿದ್ದೇಶ್ವರ ಯಾತ್ರೆ ಅವ್ರ ಯೋಜನೆ ಬಂತು ಅಂದ್ರೆ 3,000 ಕೋಟಿ ರೂಪಾಯಿ. ಈ ಪ್ರದೇಶಕ್ಕೆ 28,000 ಹೆಕ್ಟರ್ ನೀರಾವರಿ ಆಗ್ತದೆ. ಇಂಡಿ ಬ್ರಾಂಚ್ ಕೆನಾಲ್, ಗೊತ್ತಿ ಬಸವಣ್ಣ, ಚಿಮ್ಮಲಿಗಿ, ಮುಳವಾಡ ಎಕ್ಸ್ಟೆನ್ಷನ್ 56 to 66 ಹಾಗೂ ರೇವಣಸಿದ್ದೇಶ್ವರಿಗೆ 5 ಯೋಜನೆಗಳು ಈ ಪ್ರದೇಶಕ್ಕೆ ಬಂದ್ರೆ 82ರಿಂದ 83ರಷ್ಟು ಈ ತಾಲೂಕ ನೀರಾವರಿ ಆಗ್ತದೆ, ಈ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಸೊ ಹಾಗೆ ಇಂಡಿ ರೈಲ್ವೆ ಸ್ಟೇಷನ್ ಹತ್ರ ಇವತ್ತೊಂದು ಇಂಡಸ್ಟ್ರಿಯಲ್ ಮಾರ್ಕೆಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ನಾನು ದರ್ಶನಾಪುರ ಅವ್ರನ್ನ ಅಭಿನಂದಿಸ್ತೀನಿ. ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ. ಬ್ರಾಡ್ಗೇಜ್ ಇದೆ, ನ್ಯಾಷನಲ್ ಹೈವೇಸ್ ಅದಾವ. ನಾಳೆ ರಾ ಮಟೀರಿಯಲ್ ತರ್ಲಿಕ್ಕೆ ಅನುಕೂಲ ಆಗ್ತದೆ. ಮಹಾರಾಷ್ಟ್ರದ ಪಕ್ಕಕ್ಕಿದ್ದೀವಿ. ಸೊ ನಮಗೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ 3ನೇ ವಿಚಾರ, ನಾನು ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿಗೆ ಬಂದಾಕ್ರೆ ಮತ್ತು ಅನೇಕ ಸಂದರ್ಭದಲ್ಲಿ ನಾನು ಇಂಡಿ ಜಿಲ್ಲೆ ಮಾಡ್ತಕ್ಕಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡಿದ್ದೀನಿ. ಅದನ್ನ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅದನ್ನ ಶುಗರ್ ಫ್ಯಾಕ್ಟ್ರಿ ಮಾಡುವಾಗೂ ಸಹಿತ ಒಂದು ಚಾಲೆಂಜ್ ಮಾಡಿದ್ದೆ. ನಾನು ಶುಗರ್ ಫ್ಯಾಕ್ಟ್ರಿ ಮಾಡಿದ್ರೆ 2018 ಚುನಾವಣೆ ನಿಂದಿರ್ತೀನಿ ಅಂತೇಳಿ. ನಾನು ಈ ಸಲನೂ ನನ್ನ ಭಾಗದ ಜನರಿಗೆ ಮಾತು ಕೊಟ್ಟಿನೋ, ನಾನು ಜಿಲ್ಲೆ ನಿಮ್ಮೆಲ್ಲರ ಸಹಾಯದಿಂದ ಮಾಡ್ತೀವಿ. ಒಂದು ವೇಳೆ ಮಾಡೋದಾಗಲಿಲ್ಲ ಅಂದ್ರೆ 28ರ ರಾಜಕಾರಣದ ರಂಗದಲ್ಲಿ ನಾನು ಇರೋದಿಲ್ಲ, ನಿವೃತ್ತಿಯಾಗಿ ನಾನು ಮನೆಯೊಳಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಕೊಟ್ಟಿದ್ದೀನಿ. ಈ ತಾಲೂಕಿನ ರಾಜಕಾರಣ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡ್ತಿದ್ವಿ, ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ಅದು ಆಗ್ತಿತ್ತು, ಮಾಡ್ತೀವಿ. ಆಗ್ಲಿಲ್ಲ ಅಂದ್ರೆ ನಮ್ಮ ಮನೆಯಾಗ ನಾವಿರೋನು. ಚುನಾವಣೆ ಪೂರ್ವದಲ್ಲಿ ಒಂದು ಮಾತು, ಚುನಾವಣೆ ನಂತರ ಒಂದು ಮಾತು ಮಾತಾಡ್ಲಿಕ್ಕೆ 2 ನಾಲಿಗೆಯವರು ನಾವಿಲ್ಲ. ನಾವೇನು ಮಾತಾಡ್ತೀವಿ ಆ ಬದ್ಧತೆ ರಾಜಕಾರಣ ಮಾಡ್ತಕ್ಕಂಥ ವರ್ಗಕ್ಕೆ ನಾವೆಲ್ಲ ಸೇರಿದೀವಿ. ಈ ತಾಲೂಕಿನ ಜನ ಬಹಳ ಸಂತೋಷ, ಹುರುಪಿಲ್ಲ ನಮ್ಮಲ್ಲಿ. ನಮ್ಮ ಪಕ್ಷದವ್ರು ನಮ್ಗೆ ಏನೇನು ಮಾತು ಕೊಟ್ಟಿದ್ರೆ ಆ ಮಾತಿನಂಗೆ ನಡೆದಿಲ್ಲ. ಅದನ್ನ ನಾನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಆದ್ರೆ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ರಾಜಕಾರಣ ನಿಂತು ನೀರಲ್ಲ. ರಾಜಕಾರಣ ಸರ್ವರಿಗೂ ಸಹಿತ ಸಮಾನವಾಗಿ ಕಾಣಬೇಕಾಗ್ತದೆ. ಕಾಂಗ್ರೆಸ್ನ ಸಿದ್ಧಾಂತವನ್ನ ನಾನು 2ನೇ ತಲೆಮಾರುಗಳಿಗೆ ನಾವೆಲ್ಲ ಅಳವಡಿಸ್ಕೊಂಡು ಬಂದಿದ್ದೀವಿ. ಆ ನೀತಿ ಸಿದ್ಧಾಂತದ ಮೂಲ ರಾಜಕಾರಣ ಮಾಡ್ತೀವಿ. ಅಧಿಕಾರ ಬಹಳ ಮಹತ್ವದ್ದಲ್ಲ, ಈ MLA ಬಹಳ ಮಹತ್ವದ್ದಿಲ್ಲ, ರಾಜಕಾರಣ ಬಹಳ ಮಹತ್ವದ್ದಿಲ್ಲ. ನಮ್ಮ ಬದ್ಧತೆ ಮುಖಾಂತರ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ವರ್ಗಕ್ಕೆ ನಾವೆಲ್ಲ ಸೇರಿದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ನಾನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಒಬ್ಬ ಅಪರೂಪದ PWD ಮಿನಿಸ್ಟರ್. ಈ ವೇದಿಕೆ ಮೇಲೆ 2 ಇದ್ದಾರೆ. ಒಬ್ಬರು ಮುಂದೆ ಮಾಡಬೇಕಾದಂಥವ್ರು, ಹಿಂದೊಬ್ಬರು ಮಾಡಬಹುದವ್ರು. PWD ಮಿನಿಸ್ಟರ್ ಮಾದೇವಪ್ಪ ಅವರು ಇದ್ದಾಗ 13ರಿಂದ 18ರವರೆಗೆ ನಮ್ಮ ರಸ್ತೆಗಳು ಹೆಂಗಿದ್ದು ಅನ್ನೋದು ನಿಮಗೆಲ್ಲ ನೆನಪದ. ಇಡೀ ಇಂಡಿ ತಾಲೂಕಿನ ನೆಟ್ವರ್ಕ್ ಏನು ನ್ಯಾಷನಲ್ ಹೈವೇ ಇರಲಿ, ಸ್ಟೇಟ್ ಹೈವೇಸ್ ಇರಲಿ, MDR ರೋಡ್ಸ್ ಇರಲಿ, ವಿಲೇಜ್ ಲಿಂಕ್ ರೋಡ್ಸ್ ಇರಲಿ, ಎಲ್ಲವನ್ನ ನೆಟ್ವರ್ಕ್ ಅಗದಿ ಅಪ್ಗ್ರೇಡೇಷನ್ ಆಗಿ ಡೆವಲಪ್ ಮಾಡಿದವ್ರು. ಇವತ್ತು ಅವ್ರ ನಂತರ ಮುಂದೆ ಮಾಡ್ತಕ್ಕಂಥವ್ರು ಬಂದವರು ಇದ್ದಾರೆ. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ನಮ್ಮ ಇಂಡಿ ಸಿಂಧಿ ಭಾಗದಾಗ 5-6 ಸಕ್ಕರೆ ಕಾರ್ಖಾನೆಗಳದಾವ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅದ, ಬಹಳ ರಸ್ತೆಗಳು ನಮಗೆ ಹಾಳಾಗ್ಯಾವ. ನನಗೆ ಉತ್ತರ ಇಲ್ಲ. ನಾನು ಸೆನ್ಸಿಟಿವ್ ಮನುಷ್ಯ. ನಾನು ಯಾರಿಗಾದ್ರೂ ಒಂದು ಮಾತು ಕೊಟ್ಟೆ ಅಂದ್ರೆ ಅದನ್ನು ಉಳಿಸ್ಕೋತೀವಿ. ಸೊ ಈ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿನೋ. ಅವ್ರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತ ಚರ್ಚಾ ನಾಗಠಾಣ ಭಾಗದ ಶಾಸಕರು ಇಲ್ಲೇ ಇದ್ದಾರೆ. ಅವ್ರದ್ದು ಅದೇ ರೀತಿ ಮನವಿ ಅದ. ಅವ್ರ ಮಾತುಗಳಲ್ಲಿ ಅವ್ರದ್ದು ಕೇಳೋನು. ಅದ್ರ ಒಟ್ಟಾರೆ ಈ ರಸ್ತೆಗಳನ್ನ
ಹಿಂದಿನ ಸರ್ಕಾರದವರು ನಮಗೆ ಮಲ್ತಾಯಿ ದೋಣೆ ಮಾಡಿ ನಮಗೆ ಸಹಾಯ ಮಾಡಲಿಲ್ಲ. ಅದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕಾಗ್ತದೆ. ಸೊ ಆ ಪ್ರಯತ್ನ ನಿಮ್ಮಿಂದ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದು 50-54 HSDP SCP ಯಾವುದೇ ಇದರಲ್ಲಿ ನೀವು ನಮ್ಮ ಸಹಾಯಕ್ಕೆ ಬರಬೇಕಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಯೋಜನೆ ಅನೇಕ ಕಟ್ಟಡಗಳು PWD ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ನಿಮ್ಮ ಮುಖಾಂತರ ನಾವು ಅದನ್ನು ನಿರೀಕ್ಷಿಸ್ತೀವಿ. ಸೋಷಿಯಲ್ ವೆಲ್ಫೇರ್ ಬಹುತೇಕ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ನೆನಪಿಸ್ಕೋಬೇಕಾಗ್ತದೆ ನಾವು. 13ರಿಂದ 18ರವರೆಗೆ ಇಡೀ ದೇಶದಲ್ಲಿ 86,000 ಕೋಟಿ ರೂಪಾಯಿ 5 ವರ್ಷದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಶೋಷಿತ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಇವತ್ತು ನಾವು ನೆನಪಿಸ್ಕೋಬೇಕಾಗ್ತದೆ. ಅನೇಕ ಈ ಮಾತು ಹೇಳ್ತೀನಿ ಅಂದ್ರೆ, ಯಾರು ಯಾವ ಕಾರ್ಯಗಳನ್ನ ಮಾಡಿದ್ದಾರೆ ಅವ್ರನ್ನ ಸ್ಮರಿಸ್ಕೋಬೇಕಾದದ್ದು ಮನುಷ್ಯ ಧರ್ಮ. ಅದಕ್ಕಾಗಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯವನ್ನ ನಾವು ಅನುಭವಿ ಮಾದೇವಪ್ಪನವರಿಂದ ನಿರೀಕ್ಷೆ ಮಾಡ್ತೀವಿ. ಇವತ್ತು ವಿದ್ಯಾರ್ಥಿಗಳು ಅವ್ರಿಗೆ ಸಮಸ್ಯೆಗಳು ಬಹಳ ಅದಾವ. ಶೋಷಿತ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಪ್ರಗತಿಗಾಗಿ ಹಾಸ್ಟೆಲ್ಗಳಾಗಲಿ, ಶಿಕ್ಷಣ ಕೇಂದ್ರಗಳಾಗಲಿ, ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಲಿ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತು ಶೋಷಿತ ವರ್ಗಗಳನ್ನ ಏನೋ ಬಾಳಿ ಬದುಕ್ತಾ ಇದ್ದಾರೆ ಆ ಪ್ರದೇಶಕ್ಕೆ ಅಭಿವೃದ್ಧಿ ಮಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಎಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ನಿಮ್ಮಲ್ಲಿ ಆ ಸೂಕ್ಷ್ಮ ಆ ಕಳಕಳಿ ಇದೆ. ಆ ಕೆಲಸ ನಿಮ್ಮಿಂದ ನಾನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ನಾನು ಹೆಚ್ಚಿಗೆ ಮಾತಾಡಿಬಿಟ್ಟೆ. ಅದು ಹೆಂಗದಂದ್ರೆ ಒಂದು ಸ್ಟಾರ್ಟ್ ಆಯ್ತು ಅಂದ್ರೆ ಅಟ್ ಮಾತಾಡ್ಬೇಕಾಗ್ತದೆ. ಹೇಳಿಲ್ಲ ಅಂದ್ರು ತಪ್ಪ, ಹೇಳಿದ್ರು ಸಮಯ ನನಗೆ. ನಾನು ಆ್ಯಕ್ಚುಲಿ ಅವರಿಗೆ ಬಿಜಾಪುರ ಮಂದಾಗಿದ್ರೆ ಇಟ್ಟೋದಿ ಕಾರ್ಯಕ್ರಮ ಮುಗಿತಿತ್ತು. ಆದ್ರೆ ಅವರಿಗೆ ಅಫಜಲ್ಪುರ್ ಶಾಸಕರ ಮನವಿ ಮುಖಾಂತರ ಮತ್ತು ದೇವಣಗಾಂವ ಆಲ್ಮೇಲೆ ಮುಗಿಸಿ ಬಂದರು. ಅದ್ರ ಇನ್ನೊಂದು ಒಳ್ಳೇದಾಗ್ಯದ, ರಸ್ತೆಗಳು ತಡಾಗಿ ಬರ್ಲಿಕ್ಕೆ ಕಾರಣ ಆಗ್ಯದ ಅಂತೇಳಿ ಅವ್ರ ಮಕ್ಕಳಿದ್ದವ್ರಿಗೆ ಹೇಳ್ಬಿಟ್ರೆ ಅಂದ್ರೆ ಅನುಕೂಲ ಆಗ್ತದೆ ನನಗೆ. ಅವ್ರು ಇಬ್ಬರು ಕೂಡಿ ಕೆಲಸ ಮಾಡಿಕೊಟ್ರು ಅಂದ್ರೆ ಈ ಭಾಗದ ಜನ ನಿಮ್ಗೆ ಋಣಿಯಾಗಿರ್ತಾರೆ. ನಾವಂತರೂ ನಿಮ್ಗೆ ಋಣಿಯಾಗಿದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ, ನೀವು ಗೌರವ, ನನ್ನ ರಾಜಕಾರಣದಾಗ ನೀವು ಬಹಳ ನಮ್ಮನ್ನು ಪ್ರೀತಿಯಿಂದ ಕಂಡಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಸದಾ ನಾವು ಸ್ಮರಿಸ್ಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಭಾಗ ಅಭಿವೃದ್ಧಿ ವಂಚಿತವಾಗಿರ್ತಕ್ಕಂಥ ಭಾಗ, ಈ ಭಾಗದಲ್ಲಿ ನೀವು ಇಷ್ಟು ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗಲಿ ಅಂತ ಹೇಳಿ ಇಲ್ಲಿಯ ಜನರ ಬಹಳದಿಂದ ಆಸೆ ಇತ್ತು. ಅದು ಇವತ್ತು ಸಾಕಾರಗೊಂಡಿದೆ. ಅವರ ಸಂತೋಷಕ್ಕೆ ಇವತ್ತು ಮಿತಿ ಇಲ್ಲ. ಇಲ್ಲಿ ಗ್ರಾಮದ ಕೆಲವು ದಲಿತ ಬಂಧುಗಳು ನಾನು ನಿನ್ನ ರಾತ್ರಿ ಬಂದಾಗ ಅವರ ಸಂತೋಷದ ನಮ್ಮದೇ ಎಲ್ಲರ ಸಂತೋಷ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಪಾಪ ಅವರಿಗೆ ಈ ಸಂಭ್ರಮದಲ್ಲಿ ಭಾಳ ಸಣ್ಣ ಗ್ರಾಮ ಇತ್ತು, ಇಷ್ಟು ಕಾರ್ಯಕ್ರಮ ದೊಡ್ಡದು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಎಲ್ಲರ ಅಪೇಕ್ಷೆ ಇತ್ತು. ಆದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಅದು ಎಲ್ಲೇ ಸಣ್ಣದು ಗ್ರಾಮ ಇದ್ರು ಸಹಿತ ಇಷ್ಟು ದೂರ ಇದ್ರು ಇದೇ ಇಂಡಿಯಾ ಮಾಡಿದ್ದೀವಿ ಒಂದು ಭಾಳ ಜೋರು ಮಾಡ್ಬೋದಾಗಿತ್ತು. ಆದ್ರೆ ನಾನು ಯಾಕೆ ಇಲ್ಲ ಆಯ್ಕೆ ಮಾಡಿದ್ದೀನಿ ಅಂದ್ರೆ, ರಿಮೋಟ್ ಏರಿಯಾದಾಗ ಕಾರ್ಯಕ್ರಮಗಳು ನಡೀಬೇಕು. ಅಂಬೇಡ್ಕರ್ ಅವರ ಬಗ್ಗೆ ಅತೀ ಕಳಕಳಿ ಇರ್ತಕ್ಕಂಥ ಜನ ಅವ್ರು ಯಾವ ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನಾನು ಶಬ್ದಗಳಲ್ಲಿ ಹೇಳೋಕೆ ಸಾಧ್ಯ ಇಲ್ಲ. ಅಷ್ಟು ಕಳಕಳಿಯಿಂದ ಅವರು ಈ ಕಾರ್ಯಕ್ರಮ ಮಾಡ್ರಿ ಅಂತಕ್ಕಂಥ ಆಶೆ ಅವ್ರದ್ದಾಗಿತ್ತು. ಅದಕ್ಕಾಗಿ ಈ ಕಾರ್ಯಕ್ರಮ ಇಂಥ ಒಂದು ರಿಮೋಟ್ ಏರಿಯಾದಾಗ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಇಲ್ಲಿ 9 ಎಕರೆ ಸಿದ್ದೇಶ್ವರ ಸ್ವಾಮಿಗಳನ್ನ ಸ್ಮರಿಸ್ಕೋತೀವಿ. 1-2 ರೂಮ್ದು ಉದ್ಘಾಟನೆ ಮಾಡಿ ಹೋಗಿದ್ರು ಅವ್ರು. ಇವತ್ತು ಇನ್ನೊಂದಿಷ್ಟು ಇಲ್ಲಿ ಶೈಕ್ಷಣಿಕ ಹಬ್ಬ ಆಗಬೇಕಾಗ್ತದೆ. ನಾನು ಮಾದೇವಪ್ಪ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ, ಮುಂದಿನ ದಿನಮಾನದಾಗ ರೆಸಿಡೆನ್ಷಿಯಲ್ ಸ್ಕೂಲ್, ಪಬ್ಲಿಕ್ ಸ್ಕೂಲ್ ಮಾಡೋಳಗೆ ಇಲ್ಲಿ ಆದ್ಯತೆ ಮಾಡ್ತಕ್ಕಂಥ ಪ್ರಯತ್ನ ನಿಮ್ಮಿಂದ ಆಗಲಿ. ಈ ಪ್ರದೇಶ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಲಿ. ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಿ ಪಾದ ಸ್ಪರ್ಶ ಮಾಡಿದ್ದಾರೆ ಅದು ಬದಲಾವಣೆಯ ಸಂಕೇತ. ಇವತ್ತು ಸಾವಿರ ಗುಡ್ಡಕ್ಕೆ ನೀರು ನಾನು ಆಗಲೇ ಹೇಳಿದೆ, ರೇವಣಸಿದ್ದೇಶ್ವರ. ಅದು ಯಾರ ಕಾರಣ ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಿ ಅರಣ್ಯ ಇಲಾಖೆದವರು ಅರಣ್ಯ ಅಭಿವೃದ್ಧಿ ಮಾಡಿದ್ರು. ಅವ್ರ ಪಾದ ಸ್ಪರ್ಶ ಮಾಡಿ ನನಗೆ ಕೇಳಿದ್ದು ಏನಂದ್ರೆ ಇಲ್ಲಿ ನೀರು ಬರ್ತದೆ ಅಂತ ಹೇಳಿ. ಅವರ ಪ್ರೇರಣೆ, ಅವರ ಆಶೀರ್ವಾದದಿಂದ ಇವತ್ತು ಆ ಯೋಜನೆ ಕಾರ್ಯಗತಗೊಳ್ತಾ ಇದೆ. ಸಿದ್ದೇಶ್ವರ ಮಹಾಸ್ವಾಮಿಗಳಂತವ್ರು ನಮ್ಗೆ ಯಾರು ಸಿಗ್ತಾರೆ? ನೀವು ಮೈಸೂರದಾಗ ನೋಡಿರಿ, ಅವ್ರನ್ನ ಸುತ್ತೂರು ಮಠಾಧೀಶ್ವರರು ಕರೆದು ಕಾರ್ಯಕ್ರಮ ಮಾಡ್ತಿದ್ರು. ಸೊ ಅಂತ ಒಂದು ಸಂಭ್ರಮದಲ್ಲಿ ಅಂತ ಪೂಜ್ಯರು ನಮ್ಮವರು ನಮ್ಮನ್ನು ಅಗಲಿ ಹೆಚ್ಚು ಕಮ್ಮಿ 8-9 ತಿಂಗಳಲ್ಲಿ ನಾಳೆ ಜನವರಿ 1-2ನೇ ತಾರೀಕಿಗೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆಗಲಿ. ನಾನು ಸರ್ಕಾರಕ್ಕೊಂದು ಮನವಿ ಮಾಡ್ಕೊಂಡೇನು, ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಅವರ ಆದರ್ಶ ಬದುಕನ್ನ ಮುಂದಿನ ತಲಾಂತರದ ಜನರಿಗೆ ಆ ಬದುಕಿನ ಸ್ವರೂಪ ಮುಟ್ತಕ್ಕಂಥ ಪ್ರಯತ್ನ ಆಗಲಿ ಅಂತಕ್ಕಂಥ ಆಶಯದಿಂದ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೀನಿ. ಪಠ್ಯ ಪುಸ್ತಕದಲ್ಲಿ ಇಂಥ ಆದರ್ಶ
ವಿಚಾರಧಾರೆ ಇರ್ತಕ್ಕಂಥವ್ರ ಹೆಸರು ಬರಲಿ ಅಂತಕ್ಕದೇ ನಮ್ಮೆಲ್ಲರ ಆಶೆ ಅಂತಕ್ಕಂಥ ಮಾತನ್ನು ಹೇಳಿ, ನಾವೆಲ್ಲ ಆಧ್ಯಾತ್ಮಿಕ ಜೀವಿಗಳಾಗಿ ಬದುಕಿದ್ವಿ, ಸರಳತೆಯಿಂದ ಬದುಕಿದ್ವಿ, ಅವರ ಕರುಣೆ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನ್ನ ಹೇಳಿ, ಈ ಪ್ರದೇಶದ ಅಭಿವೃದ್ಧಿ ನಿಮ್ಮಿಬ್ಬರು ನಾಯಕರುಗಳು ನಿಮ್ಮದೇ ಆದಂಥ ವಿಚಾರಧಾರೆಗಳನ್ನು ಹೇಳ್ಕೊಂಡ್ರಿ, ಭವಿಷ್ಯದ ನಾಯಕರುಗಳು ಇದ್ರಿ. ನೀವು ಈ ಪ್ರದೇಶದ ಅಭಿವೃದ್ಧಿಯ ಕಳಕಳಿಯನ್ನು ಹೊತ್ತುಕೊಂಡು ಕರ್ನಾಟಕ ಸರ್ಕಾರದ ಮುಖಾಂತರ ನಮ್ಮ ಜನರ ಸಹಾಯಕ್ಕೆ ನೀವೆಲ್ಲ ಬರ್ತೀರಿ ಅಂತಕ್ಕಂಥ ಅತ್ಯಂತ ವಿಶ್ವಾಸದ ಮಾತುಗಳನ್ನಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಶೋಭೆಯನ್ನು ತಂದು ಕೊಟ್ಟಿದ್ದೀರಿ. ನಿಮ್ಮಿಬ್ಬರು ನಾಯಕರುಗಳಿಗೆ ನಾನು ಇರುವವರೆಗೂ ಅದನ್ನು ನಿಮಗೆ ಸ್ಮರಣೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನನ್ನ ತಾಲೂಕಿನ ಈ ಜಿಲ್ಲೆಯ ಅನೇಕ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಕೆಲವರಿಗೆ ಅವಕಾಶಗಳು ಸಿಗಬೇಕಾಗಿದೆ, ರಾಜಕೀಯವಾಗಿ ಅನೇಕ ಸ್ಥಾನಮಾನಗಳು ಸಿಗ್ತಕ್ಕಂಥವ್ರು ಇಲ್ಲಿದ್ದಾರೆ. ನಂದೊಂದು ಮನವಿ, ನೀವು ಮುಂದಿನ ದಿನಮಾನದಲ್ಲಿ ಶಾಸಕರುಗಳಿಗೆ ಅಧಿಕಾರ ಕೊಡುವ ಅವಶ್ಯಕತೆ ಇಲ್ಲ. ಜನ ನಮ್ಗೆ ಆಯ್ಕೆ ಮಾಡಿದ್ದಾರೆ, ನಮ್ಮ ಅವಕಾಶ ಸಾಕಷ್ಟು. ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ರಿ. ಅಂದಾಕ್ರೆ ಮಾತ್ರ ಪಕ್ಷ ಬೆಳವಣಿಗೆ ಅಲ್ಲಿಗೆ ಸಾಧ್ಯದ. ದೇ ಆರ್ ದ ಅವರು ಪಿಲ್ಲರ್. ಅವ್ರಿಲ್ಲ ಅಂದ್ರೆ ನಾವು ಯಾರು? ಅದಕ್ಕಾಗಿ ಕಾರ್ಯಕರ್ತರನ್ನ, ಮುಖಂಡರನ್ನ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗಲಿ ಅನ್ನೋದೇ ನನ್ನ ಆಶಯ. ಈ ಜಿಲ್ಲೆ, ಈ ರಾಜ್ಯ, ಕರ್ನಾಟಕದಲ್ಲಿ ಇವತ್ತು ಇಡೀ ದೇಶ ನಮ್ಮನ್ನು ನೋಡಿದೆ. ಕಾಂಗ್ರೆಸ್ ಸ್ಥಿರ ಸರ್ಕಾರ ಕೊಡ್ತಾ ಇದ್ದೀವಿ. ಜನರು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಗಾಳಿಯನ್ನು ಈ ರಾಜ್ಯದವರು ಬಯಸಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ನಡೀತಿದ್ದಾರೆ, ನಮ್ಮ ರಾಜ್ಯದ ಪ್ರಭಾವ ಆಗ್ತಾ ಇದೆ. ಅದಕ್ಕಾಗಿ ಇಂಥ ಒಳ್ಳೆ ಆಡಳಿತದಲ್ಲಿ ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ, ಆ ಬಿಜೆಪಿಯವರ ಬಲಾಢ್ಯತನವನ್ನು ಮೀರಿ ನಮಗೆ ಶಕ್ತಿ ತಂದು ಕೊಟ್ಟಿದ್ದಾರೆ. ಅವರಿಗೆ ಶಕ್ತಿಯನ್ನು ತುಂಬಬೇಕಾದದ್ದು ನಮ್ಮ ಪಕ್ಷದ, ಸರ್ಕಾರದ ಕರ್ತವ್ಯ. ನೀವು ಅದನ್ನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನಾಡಿ, ಈ ಭಾಗ, ಈ ಜಿಲ್ಲೆ ಬಿಜಾಪುರ ಗಂಡಮೆಟ್ಟಿನ ಸ್ಥಳ ಇದು. ಇಲ್ಲಿ ಕಾರ್ಯಕರ್ತರು ಅನೇಕ ಜನ ನನ್ನ ಮನೆಗೆ ಬಂದು ಅವರು ರಿಕ್ವೆಸ್ಟ್ ಮಾಡೋದು ನೋಡಿದ್ರೆ ನನಗೆ ಕೆಟ್ಟ ಅನಿಸ್ತದೆ. ಸೊ ಅವರು ಅನೇಕ ಜನ ಇಲ್ಲಿ ಅದಾರ, ಮತ್ತು ಇನ್ನೂ ಕೆಲವು ಜನ ಇಲ್ಲ. ಅವರೆಲ್ಲರನ್ನ ನೆನಪಿಸ್ಕೊಂಡು, ಚುನಾವಣೆ ಒಳಗೆ ನಾವು ಎಲ್ಲರ ಮಾತು ಕೊಟ್ಟಿದ್ದೀವಿ. ಎಷ್ಟು ಮಂದಿ MLA ಒಳಗಿದೆ, ಒಟ್ಟರಿಗೆ ಮಾತು ಕೊಟ್ಟವರಿದ್ದೀವಿ. ಆದ್ರೆ ನೆನಪಾರ್ರಿ ಅಂದ್ರೆ ನಮಗೆ ದೇವರು ಒಳ್ಳೇದು ಮಾಡಂಗಿಲ್ಲ. ಸೊ ಆ ಸೂಕ್ಷ್ಮತೆಯನ್ನ ಇಟ್ಕೊಂಡು ನಾವೆಲ್ಲ ರಾಜಕಾರಣವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಮ್ಮ ಜೀವನೋದ್ದಕ್ಕೂ ಸಹಿತ ಅಳವಡಿಸ್ತಕ್ಕಂಥ ಪ್ರಯತ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸಮಾಜದ ಕರ್ತವ್ಯ. ಎಂತ ಉದಾರತೆಯನ್ನು ಕೊಟ್ಟು ಹೋಗಿದ್ದಾರೆ ನಮಗೆ. ನಾವೆಲ್ಲ ಇಲ್ಲಿ ಸಮಾನತೆಯಿಂದ ಕೂತಿದ್ದೀವಿ ಅಂದ್ರೆ ಇದು ಅವರ ಪರಿಕಲ್ಪನೆ. ಅದಕ್ಕಾಗಿ ಅಂತ ಮಹಾತ್ಮನನ್ನ ಸ್ಮರಿಸ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನನ್ನ ತಾಲೂಕಿನಲ್ಲಿ ಇಂಥ ಸಣ್ಣ ಗ್ರಾಮದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ತಾವೆಲ್ಲ ಬರುವ ಮುಖಾಂತರ ಶೋಭೆಯನ್ನು ತಂದು ಕೊಟ್ಟಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಹೊಸ ಸ್ಪರ್ಶವನ್ನ ನಿಮ್ಮ ಮಾತುಗಳ ಮುಖಾಂತರ ನಾವೆಲ್ಲ ನಿರೀಕ್ಷಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಇಡೀ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ, ವಿಶೇಷವಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ನಾಯಕರುಗಳಿಗೆ, ಮತ್ತು ವಿಶೇಷವಾಗಿ ಇಬ್ಬರು ನಮ್ಮ ಸಚಿವರು ಮತ್ತು ನಾಯಕರುಗಳು. ಬರೀ ಸಚಿವರಾಗೋದು ಬೇರೆ, ನಾಯಕರಾಗೋದು ಬೇರೆ. ಬಹಳ ಸೂಕ್ಷ್ಮತೆಯಿಂದ ಹೇಳೋ ರಾಜಕಾರಣದ ಒಂದು ಶಬ್ದ ಹೇಳೋತೀನಿ. ನಾಯಕರಾಗೋದ್ರಲ್ಲಿ ಬಹಳ ವೈವಿಧ್ಯತೆ ಇರ್ತದೆ. ಸಚಿವರಾಗೋದು ಯಾರು ಬೇಕಾದವ್ರು ಆಗ್ಬೋದು, ಅದರ ನಾಯಕರಾದವರು ಎಲ್ಲವನ್ನ ಪ್ರೀತಿಸ್ತಕ್ಕಂಥ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಇರಬೇಕಾಗ್ತದೆ. ಆ ಗುಣಗಳು ನಿಮ್ಮಿಬ್ಬರಲ್ಲಿವೆ. ನಿಮ್ಮ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.